ಇದು ಪಕ್ಕದ ನನ್ನ ಗಾಡಿ ಕವರು. ಓಕೆ, ಇದು ನನ್ನ ಗಾಡಿ ಕವರು. ಗಾಡಿನ ಮೊನ್ನೆ ತಾನೇ ಎತ್ತಿದೆ, ನಾಳೆ ತಿರ್ಗಾ ಎತ್ತೀನಿ. ಈಗ ಎಂತಕ್ಕೆ ಬರ್ತಾರೆ ರೆಕಾರ್ಡಿಂಗ್ ಓಪನ್ ಮಾಡ್ತಿದ್ದೆ ಅಂದ್ಕೊಂಡಿದ್ರೆ ರೈಡಿಂಗ್ ಜಾಕೆಟ್ ತೊಗೊಳ್ಳೋದ ಅಂತ ಫಿಕ್ಸ್ ಆಗಿಬಿಡ್ತೀನಿ. ಮೋಸ್ಟ್ ಆಫ್ ಆಲ್ ಟೈಟಲ್ ತಮ್ಮನೇಲಿ ಅದೇ ಇರುತ್ತೆ. ನೋಡೋದ ಪ್ಲ್ಯಾನಿಂಗ್ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ಗಾಡಿ ಎತ್ತಿ 2 days ಅಷ್ಟೇ ಆಗಿರೋದು, ಸೊ ನೋ ನೀಡ್ ಆಫ್ ಎನಿಥಿಂಗ್. ಬಟ್ ಕೋಲ್ಡ್ ಸ್ಟಾರ್ಟ್ ಈಸ್ ಕಂಪಲ್ಸರಿ. ಅಪ್ಪ ಗಾಡಿ ಸ್ಟಾರ್ಟ್ ಆಯಿತು. ಸೊ ಸಿಂಪಲ್ ಮ್ಯಾಟ್ರು. ಇವತ್ತು ನಮ್ಮ ಬೇಬಿ ಭರತ್ ವ್ಲಾಗ್ಸ್, ನಮ್ಮ ಭರತ್ ಅವ್ರ ಜೊತೆ ಬೇಬಿ ಜೊತೆ ಒಂದು ರೌಂಡ್ ಹಾಕ್ಕೊಂಡು ನಮ್ಮ ಬಾಲಾಜಿ ಹೆಲ್ಮೆಟ್ ಪ್ರೈಸ್ನಲ್ಲಿ ಎಲ್ಲಿ ನಾನು ಹೆಲ್ಮೆಟ್ ತೊಗೊಂಡು ಅಲ್ಲೇ ಇವತ್ತು ಜಾಕೆಟ್ ತೊಗೊಳೋದಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ನೋಡಿ ಪ್ರಾಪರಾಗೆ ಜಾಕೆಟ್ ತೊಗೊಂಡು ಇವತ್ತಿಗೆ ಫಿಕ್ಸು ಜಾಕೆಟ್ ತೊಗೊಳೋದು ಅಂತ. ಯಪ್ಪ ಇದನ್ನು ಹೇಳಿಯೋದೇ ಎತ್ತಲೆ ನಾವು. ಸೊ ಹೋಗ್ತಾ ಸಿಗ್ತೀನಿ ಬನ್ನಿ. ಓಕೆ ಬಾಯ್ಸ್, ಹೊರಟ್ವಿ. ಸೊ ಮಾಮೂಲಿ ನನ್ನ ಕೈಲಿ ಸ್ಪ್ಲೆಂಡರ್ ಇತ್ತು. ನನ್ನ ಅಂದರೆ ಸೀರಿಯಸ್ಲಿ ನನ್ನ ಗಾಡಿನ ಓಡಿಸೋದೇ ಇಲ್ಲ ಆ ಥರ. ಬಟ್ ಅದೇನಂತ ಗೊತ್ತಿಲ್ಲ. ಬಟ್ ಡಾಮಿ ಬಂದ್ಲು ಕೈಗೆ. ಅಂದರೆ ಏಯ್ ಏನಪ್ಪ ನಾನು ಪ್ರಾಣ ತೊಗೋಬೇಕು ಅಂದ್ಕೊಂಡಿದ್ಯಾ? ಡಾಮಿ ಕೈಗೆ ಬಂದ್ಲು ಅಂದರೆ ಅದೇನೋ ಮೈಲಿರೋ ಎಲ್ಲ ನರಗಳು ಆ್ಯಕ್ಟಿವ್ ಆಗಿಬಿಡುತ್ತೆ. ಕೆಚ್ಚುಗುರು ನೀನು ಅಂತ. ಡಾಮಿ ನೋಡ್ಸಿರೋದ್ರೆ ಮರ್ಯಾದೆ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ ನನಗೆ ಅದೊಂಥರ. ಆಗ ಆಟೋಮೆಟಿಕ್ಕಾಗಿ ಅದು ಹಿಂಗೇನು ಗೊತ್ತಿಲ್ಲ, ನರ ಎಲ್ಲ ಆ್ಯಕ್ಟಿವ್ ಆಗಿ ಡಾಮಿನರ್ನ ಕೆಚ್ಚು ಅಂತ ಇರುತ್ತೆ. ಓ ಫ್ಯೂಯಲ್ ಇಷ್ಟೊಂದಿದೆ ಗುರು ಗಾಡೀಲಿ. ಅಡ್ಡಡ್ಡ ಗಾಡಿ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ಗುರು ಇಷ್ಟಕ್ಕೆ ನಿಲ್ಸಿರೋದು. ರಿಸರ್ವಲ್ಲಿ ಐತೆ, ಅದು ಬ್ಲಿಂಕ್ ಆಗ್ತೈತೆ. ಬರ್ರಿ ಹೋಗಲಿ, ಒಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋದ. ನಾಳೆ ರೈಡ್ಗೆ ಹೋಗಬೇಕು. ನೆಮ್ತಿರೋ ಬಿಡ್ತಿರೋ ಕೈಲಿ ಕಾಸಿಲ್ಲ. ಜಾಕೆಟ್ ತೊಗೊಳಕ್ಕೆ ಹೋಗಿದ್ದೀನಿ, ಹೋಗ್ತಾ ಇದ್ದೀನಿ. ನೋಡುವ ಅದಿದ್ದಾಗ್ದಂಗೆ ಆಗಲಿ. ಮಾದಪ್ಪನ ಜಾತ್ರೆ. ಇಲ್ಲಿನ ಟ್ರಾಫಿಕ್ರು. ಓ ಅಣ್ಣ ಬಂದಾರೆ ರೇಸ್ಗೆ. ಡ್ಯೂಕ್ 200 SMC ಹೆಲ್ಮೆಟ್. ನಾನೆಲ್ಲ KTM ಅವನ ಹತ್ರ ಸೋಣಕ್ಕೆ ಅಂದ್ಕೊಂಡೆ. ಅಪ್ಪ ಹೆಲ್ಲು ಜಾಗ ಇದೆ ಹಂಗೆ ಹೋಗ್ಬೋದಾ? ಈ ರೋಡ್ ಯಾವಾಗಲೂ ಟ್ರಾಫಿಕ್ ಆಗಿರುತ್ತೆ. ಅಣ್ಣ ತಿರುಗಿ ನೋಡ್ತಾವನೆ. ಹಿಂಗೆ ಅಡ್ಡ ಬಂದರೆ ಅದೇಂತಕ್ಕೆ ಡಾಮಿನರ್ಲಿದ್ರೆ ಭಯನೇ ಆಗಲ್ಲ. ಇದಕ್ಕೆ ಎಷ್ಟು ಮೂವ್ ಹಾಕ್ಸಿದ್ರು ಸಾಲಲ್ಲ. ಕೊನೆಗೊಂದು ಪೆಟ್ರೋಲ್ ಸ್ಟೇಷನ್ ನಿಂತ್ಕೊಂಡಿದ್ದಾಯಿತು. ಫುಲ್ ಟ್ಯಾಂಕ್ ಮಾಡ್ಸೋಣ ಅಂದ್ಕೊಂಡಿದ್ದೆ. ಫುಲ್ ಟ್ಯಾಂಕ್ ಮಾಡ್ಸೋಕ್ಕೆ ದುಡ್ಡಿಲ್ಲ. ನಾಳೆ ರೈಡ್ಗೆ ಹೋಗಬೇಕು. ಅರ್ಧ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೀನಿ. ಓ ಏರಿಲ್ಲ ಇಲ್ಲಿ. ಓ ರೈಟ್ ಎತ್ಕೋಬೇಕು. ಸರಿ ಅಣ್ಣ, ನೀನು ಹಂಗೆ ಅಂದ್ಬಿಟ್ಟು ಹಿಂಗೆ ಬಂದು ನಾನು ಹೊಡೆದ್ರೆ ಹಿಂಗೆ. ಓ ಏನಂಟಿ ನೀವು ಮಕ್ಕರ್ ಮಾಡಿದ್ರು. ವಿಜಯನಗರಕ್ಕೆ ಬಂದೆ. ಫುಡ್ ಸ್ಟ್ರೀಟು ಏನು ಜನ ಇದ್ದಾರೆ ಅಪ್ಪ. ಅಪ್ಪ ನಮ್ಮ ಬೇಬಿ ಅಂತ ಇಂತ ಬಂದರು. ಎಂಥ ಸಮಾಚಾರ? ಒಂದು ಸ್ವಲ್ಪ ಹೊತ್ತಾಯಿತು. ಇಲ್ಲ ನಡೀರಿ. ಹೇಗೆ ಹೋಗ್ಬೇಕು? ಅವ್ರು ನುಗ್ತಾರೆ, ನನ್ನಂತ ನುಗ್ಸೋಕ್ಕಾಗಲ್ಲ ಗುರು.
ಓಕೆ ಬಾಯ್ಸ್, ಅಂತೂ ಇಂತೂ ರೈಡ್ ಆದ ಜಾಕೆಟ್ ತೊಗೊಂಡಿದ್ದಾಯಿತು. ಅರೌಂಡ್ ಎಷ್ಟಾಯ್ತು ಇದು ಪ್ರೈಸು? 8699 ಇದೆ. ತೊಗೊಂಡಿದ್ದು ಬಂದು ನಮ್ಮ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸು. ನಮ್ಮ ಸರೇ ಡಿಸ್ಕೌಂಟ್ ಮಾಡಿಕೊಟ್ರು ನಮಗೂ ಸ್ವಲ್ಪ. ಸೊ ನಿಮಗೂ ಯಾರಿಗಾರ ಬೇಕಾಗಿದ್ರೆ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ ಎನಿ ಟೈಮ್ ಯಾವಾಗ ಬೇಕಾದ್ರೂ ಬನ್ನಿ. ಲೊಕೇಶನ್ನು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಮಸ್ತು ಜಾಕೆಟು, ಚೆನ್ನಾಗಿ ಕಾಣ್ತಾಯಿದೆ ಅಂದ್ಕೊತೀನಿ. ಚೆನ್ನಾಗಿ ಕಾಣ್ತಾಯಿದ್ದಲ್ವ? ನಮ್ಮ ಬಿವಿ ಅದೇ ಗ್ಯಾಪಲ್ಲಿ ಒಂದು ಹೊಸ ಹೆಲ್ಮೆಟ್ ತಗೊಂಡ. ಹೊಸ ಹೆಲ್ಮೆಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ಹೆಲ್ಮೆಟ್ ಪಾರ್ಟಿ. ಇಲ್ಲಿ ಹೆಲ್ಮೆಟ್ ಹಾಂ ಕೊಡಿ ಕೈ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಬನ್ನಿ ಒಂದು. ಓಕೆ ಬಾಯ್ಸ್, ಬಾಲಾಜಿ ಕ್ಲೋಸ್ ಆಯಿತು. ನಾವೇ ಲಾಸ್ಟ್ ಕಸ್ಟಮರು. ಸೊ ಅವರು ಮನೆಗೆ ಓಡ್ತಾ ಇದ್ದಾರೆ, ನಾವು ಓಡ್ತಾ ಇದ್ದೀವಿ. ಜಾಕೆಟ್ ತೊಗೊಂಬಿಟ್ಟೆ ಅಂತೂ ಇಂತೂ. ಹಾಂ ಅನ್ನೋದಿದೆ. ಐಕೊಂತಿದ್ದಲ್ಲ ಗುರು, ಈಗ ಐಕೊಂತ ಇದೆ. ನೋಡ್ದೆ, ಅದೇ ಹೇಳಿದ್ದು ಐಕೊಂತಿದ ಅಂತ. ಇಷ್ಟೋ ತನಕ ಬೇಬಿ ಅವರು ಕ್ರೇಜಿ ರೈಡ್ರು. ಫ್ಲೈಓವರ್ ಎಷ್ಟು ಬೇಗ ಮುಗಿಸ್ಬಿಟ್ರು ಈಗರು, ಗೊತ್ತೇ ಆಗಲಿಲ್ಲ. ನಾನು ಸ್ಪ್ಲೆಂಡ್ರಲ್ಲಿ ಬಂದರೆ ಎಷ್ಟೊತ್ತು ಹೋಗ್ತೀನಿ ಗೊತ್ತಾಯ್ತು ಅದನ್ನು ಪಾಸ್ ಮಾಡೋಕ್ಕೆ. ಸ್ಪ್ಲೆಂಡರ್ ಅದು ಇದು ಅಂತಲ್ಲ ಗುರು, ಡಿಪೆಂಡ್ಸ್ ಅಪಾನ್ ದ ಸ್ಪೀಡ್. ಓಕೆ ವೈಸ್, ನೋಡಿದ್ರಲ್ಲ, ನಾನಂತೂ ಫುಲ್ ಖುಷಿಯಾಗಿನಿ ಜಾಕೆಟ್ ನೋಡಿದ್ದೀನಿ ಅಂತ. ಬಟ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕಿನ್ನು. ಆರ್ಮರು ಇದಕ್ಕೆ ಒಳಗೆ ಕವರ್ ಬೇರೆ ಇಟ್ಕೊಂಬಿಟ್ಟಿನಲ್ಲ, ಸೊ ಸ್ವಲ್ಪ ಅನ್ಕಂಫರ್ಟೇಬಲ್ ಇದೆ, ಯಾಕಂದರೆ ಹೊಸದಲ್ವಾ ಇನ್ನು. ಸೊ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ, ಬಟ್ ಆದರೂ ಸಖತ್ ಖುಷಿ ಇದ್ದೀನಿ. ಮನೇಲೂ ಸಪೋರ್ಟ್ ಇದೆಯಲ್ಲ ಅನ್ನೋದಕ್ಕಂತೂ ಇನ್ನೂ ಖುಷಿ ಇದ್ದೀನಿ. ಯಾಕಂದರೆ ಮನೇಲಿ ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟ ಈ ಕೆಲಸಗಳನ್ನೆಲ್ಲ ಮಾಡೋಕ್ಕೆ. ಅದು ತುಂಬಾ ಕಷ್ಟ. ನನಗೆ ನಮ್ಮ ಮನೇಲಿ ಫುಲ್ ಡೌಟಲ್ಲಿ ಬಿದ್ದುಬಿಡ್ತಾ. ಓಕೆ, ನಮ್ಮ ಮನೇಲಿ ಫುಲ್ ಸಪೋರ್ಟ್ ಇದೆ ನನಗೆ. ಲೈಕ್ ಅದ್ರ ನೀನು ಮಾಡ್ತಿದ್ಯಾ, ಮಾಡು, ಆಯಿತು. ಓಕೆ, ತೊಗೊತೀಯಾ, ತೊಗೋ, ಆಯಿತು. ನೀನು ದುಡ್ಡಿಗೆ ನೀನು ತೊಗೋ, ನೀನು ಖರ್ಚು ಮಾಡು, ಬಟ್ ಅಂದರೆ ಕೆಟ್ಟದಕ್ಕೆ ಮಾಡಬೇಡ, ಒಳ್ಳೇದಕ್ಕೆ ಮಾಡು ಅಂತಾರೆ. ಸೊ ಹಂಗಾಗಿ ಆದರೂ ಏನೋ ಒಂಥರ ಖುಷಿ. ದುಡ್ಡು ಗಾಡಿ, ರೈಡಿಂಗ್ ಜಾಕೆಟು, ಸೀರಿಯಸ್ ರೇ. ನಮ್ಮ ಅಪ್ಪರಣೆ, ನಮ್ಮ ಅವ್ರಣೆಗೂ ನನ್ನ ಕನಸಲ್ಲೂ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಹಿಂಗೊಂದು ರೈಡಿಂಗ್ ಜಾಕೆಟ್ ತೊಗೋತೀನಿ, ಒಂದು ರೈಡಾಗೆ ರೆಡಿ ಆಗ್ತಿದ್ದೀನಿ. ಸೀರಿಯಸ್ಲಿ ನನಗೆ ಸೈಕಲ್ಲು ಬೈಕ್ ಅಂದರೆ ಇಷ್ಟ ಆಯಿತು, ಒಪ್ಕೊತೀನಿ ಗುರು. ಬಟ್ ಮನೇಲಿ ಈ ರೇಂಜಿಗೆ ಸಪೋರ್ಟ್ ಸಿಗುತ್ತೆ, ನೀನು ಮಾಡಪ್ಪ ಆಯಿತು ಅಂತ ಹೇಳ್ತಾರಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾರ ಮನೇಲೂ ಹಿಂಗೆ ಸಪೋರ್ಟ್ ಮಾಡ್ತಾರೋ ಮಾಡಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರೊಂದು ಕೆಲ್ಸಕ್ಕೆ ಹೋಗಿ ಅವ್ರು ಭಾಳ ಸೆಟ್ಲ್ ಆದಮೇಲೆ ನೀವೇನೋ ಮಾಡ್ಕೊಂಡು ಸಾಯಪ್ಪ ಅಂತಾರೆ. ನಮ್ಮ ಮನೇನಿಲ್ಲ, ಆಯ್ತಪ್ಪ ನಿನ್ನ ದುಡ್ಡು ನೀನೇನೋ ಮಾಡಾಯಿತು, ಒಳ್ಳೇದು ಮಾಡು, ಕೆಟ್ಟ ದಾರಿ ಹಿಡಿಬೇಡ, ಉಪ್ಪಿದ ಮೇಲೆ ನೀರು ಕುಡಿಯೋದು ನೀನೇ, ಯೋಚನೆ ಮಾಡು ಅಂತಾರೆ. ನಮ್ಮ ಕನಸಿನ ದಾರಿ ಕಡೆಗೆ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಬಜೆಟಿಂದ ಆಚೆ ಆಯಿತು, ಬಟ್ ನಂದಿಬ್ರೋ ಇರಲಿ ಮಾಡು ಪ್ರೀತು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವೆಲ್ಲ ಯೋಚನೆ ಮಾಡ್ಬಿಟ್ಟು ಆಮೇಲೆ ಇನ್ನೊಂದು ತೊಗೊಳ್ಳೋ ಥರ ಮಾಡಬೇಡ ಅಂದರು. ಸರಿ ಆಯಿತು ಅಂಥೇಳಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಗೋಪ್ರೋ ಆನಲ್ಲಿ ಐತೆ, ಇನ್ನೂ ಬ್ಯಾಟ್ರಿ ಇದೆ, 100% ಮಾಡ್ಕೊಂಡು ಬಂದಿದೆ. ಕೆಚ್ಚಾಣ ಇವತ್ತು ಮೈಸೂರು ರೋಡಲ್ಲಿ ಅಂತ.
ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಸ್ಪ್ಲೆಂಡರ್ ಎತ್ಕೊಬಂದು ಬಿ ವಿ ಮನೆ ಹತ್ರ ಬಿಸಾಕ್ಬಿಟ್ಟು ಐ ಮೀನ್ ಬಿ ವಿ ಮನೆ ಹತ್ರ ಬಿಸಾಕ್ಬಿಟ್ಟಲ್ಲ, ದಟ್ಸ್ ಮೈ ಸೆಕೆಂಡ್ ವೈಫ್. ಫಸ್ಟ್ ವೈಫ್ ಇಸ್ ನಮ್ಮ ಡಾರ್ಲೋ ಆ್ಯಕ್ಟಿವಾ ಪೈಜಿ. ಅದಕ್ಕೆ ಅದನ್ನು ಇನ್ನೂ ಕೊಟ್ಟಿಲ್ಲ ಮನೇಲಿ 3 ಗಡಿ ಆದ್ರೂ. ಇಲ್ಲ ಅದನ್ನು ಕೊಡೋಣ ಅಂತ ಇದ್ರು ಅಪ್ಪ ಮನೇಲಿ. ನಾನು ಅದು ಇಲ್ಲ ಅಂದರೆ ಇಲ್ಲ, ಕೊಡಲ್ಲ ಅಂದರೆ ಕೊಡಲ್ಲ. ದಟ್ಸ್ ಮೈ ಡಾರ್ಲೋ, ದಿಸ್ ಈಸ್ ಮೈ ಲವರ್. ಆ ಥರ 3 ಜನ ಮೇಂಟೈನ್ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಆ್ಯಕ್ಟಿವ್ ಅಪ್ಪ ಓಡಿಸ್ಕೊತಾರೆ, ನಾನು ಆತ ಸ್ಪ್ಲೆಂಡರ್ ಮತ್ತು ಟಾಮಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಇನ್ನೂ ಇನ್ಸ್ಟಾ ಸ್ಟೋರಿಗೆ ಹಾಕಿಲ್ಲ, ಹಾಕುವ ಸರ್ಪ್ರೈಸ್. ಇನ್ನೂ ಪ್ಲ್ಯಾನ್ ಇದೆ ಗುರು. ನಕಲ್ಗಾಡೆಲ್ಲ ಎತ್ತಿ ನಕಲ್ಗಾಡ್ ಹಾಕಬೇಕು. ನಕಲ್ಗಾಡ್ ಹಾಕ್ಬೇಕಂದ್ರೆ ಒಂದೇ ಒಂದು ಪ್ರಾಬ್ಲಮ್ಮು, ಇನ್ನೂ RC ಟ್ರಾನ್ಸ್ಫರ್ ಆಗಿಲ್ಲ. RC ಟ್ರಾನ್ಸ್ಫರ್ ಆಗಲಿ ಅಂತ ಕಾಯ್ತಾಯಿದ್ದೀನಿ. RC ಟ್ರಾನ್ಸ್ಫರ್ ಆದರೆ ಎಲ್ಲನೂ ಮಾಡಿಸ್ತೀನಿ. ಏನೋ ಮಜಾ ಅಲ್ಲ ಗುರು. ಈ ಒಂದು ಅಫಿಷಿಯಲ್ ರೈಡರ್ ಕಳೆ ಬಂತು ಅಲ್ಲ ಗುರುವೆ, ಏನಂತೀರ ಬಾಯ್ಸ್? ಒಂದು ರೈಡರ್ ಕಳೆ ಈಗ ಬಂತು ಈ ಜಾಕೆಟ್ ತೊಗೊಂಡ್ಮೇಲೆ. ನಂದಿ ಅಪ್ಪ ಓಕೆ ಬಾಯ್, ಸದ್ಯಕ್ಕೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾಳೆ ರೈಡ್ಗೆ ಹೋಗ್ಬೇಕು. ಇಲ್ಲಿಂದ ಹೋಗಿ ಊಟ ಮಾಡಿಕೊಂಡು ಹೋಗಿ ಬೇಗ ಮಲಗಿದ್ದು ಬೆಳಗ್ಗೆ ಎದ್ದು ರೈಡ್ಗೆ ಹೋಗಬೇಕು. ನಮ್ಮ ಡಾಮಿಲಿ ಬೂವ ಇಲ್ಲ, ಬೂವ ಹಾಕ್ಸ್ಕೋಬೇಕಿನ್ನು. ಇದು ಬೂವ ಅದೆಷ್ಟು ಕುಡಿಯುತ್ತೋ ಅನ್ನೋ ಕಾಸು ಬೇರೆ ಇಲ್ಲ. ಜಾಕೆಟ್ ತೊಗೊಂಡು ಬಡಪ ಆಗಿಬಿಟ್ಟಿದ್ದೀನಿ. ಈಗ ನಾಳೆ ನಾಡಿದ್ದು ಕೆಲಸ ಮಾಡ್ಬಿಟ್ಟು ಫಸ್ಟು ಇದಕ್ಕೆ ಸ್ಪ್ಲೆಂಡರ್ಗೆ ಬೂವಾಗಿ ರೆಡಿ ಮಾಡ್ಕೋಬೇಕು. ಇದೇ ಒಂದು ಬೇಜಾರಾಗೋದು. ನಾವು ಸ್ವಲ್ಪ ಜೋಶಲ್ಲಿ ಬರ್ತೀವಿ, ಆ ಕಡೆ ನಂಗೆ ಎಡವಟಾಗಿ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಸೊ ನಮ್ಮ ಡಾಮಿ ಜೊತೆ ನಾನು ನಿಮಗೆ ಬಾಯ್ ಹೇಳ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ನಾನು ಜಾಕೆಟ್ ತೊಗೊಂಡಿದ್ದು ಎಲ್ಲಿ ಅಂತ ಗೊತ್ತೇ ಇಲ್ಲ. ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸು. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮದು ಇಬ್ಬರು ಅವ್ರದ್ದು ನಂಬರ್ ಹಾಕಿರ್ತೀನಿ. ಹಂಗೆ ಅಂದ್ಬಿಟ್ಟು ಸುಮ್ಮನೆ ರೋದನೆ ಕೊಡ್ಬಿಟ್ರಪ್ಪ. ತೊಗೋತೀರ ಅನ್ನೋದಿದ್ರೆ ಮೆಸೇಜ್ ಹಾಕ್ರಿ, ರಿಪ್ಲೈ ಮಾಡ್ತಾರೆ. ಕ್ಲೀನಾಗಿ ಎಲ್ಲ ರೆಸ್ಪಾನ್ಸ್ ಇದೆ. ಒಟ್ಟಲ್ಲಿ ನನಗೆ ಗೊತ್ತಿರೋ ಮಟ್ಟಕ್ಕಂತೂ ಗುರು ಬೆಸ್ಟ್ ಶಾಪ್ ನನ್ನ ಪ್ರಕಾರ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸು. ನಾನು ತೊಗೊಂಡಿರೋ ಸ್ಟ್ರೆಚ್ ಹೆಲ್ಮೆಟು ಅಲ್ಲೇ, ಈ ಜಾಕೆಟು ಅಲ್ಲೇ. ಈಗ ನೆಕ್ಸ್ಟು ಗಾಡಿಗೆ ಆಕ್ಸೆಸರೀಸ್ ಹಾಕ್ಸೋದು ಅಲ್ಲೇ. ಆ್ಯಂಡ್ ನೆಕ್ಸ್ಟು ಹೆಲ್ಮೆಟ್ ಅಪ್ಗ್ರೇಡ್ ಮಾಡೋ ಪ್ಲ್ಯಾನ್ ಇದೆ. ಲೈಕ್ ಅಂದರೆ ಇವಾಗಲೇ ಮಾಡಲ್ಲ, ಇನ್ನೊಂದು ಫ್ಯೂ ಡೇಸ್, ಲೈಕ್ ಇನ್ನೊಂದು 2 months. ಮೊಟ್ಟಲ್ಲಿ ತುಂಬ ಜನ ಬೈಕ್ ಅಂತ ಇರ್ತಾರೆ, ಏನು ಗುರು ಇವ್ನಿಗೆ ಬಂತು. ಲೈಕ್ ಅಂದರೆ ಬೈಕೊಳ್ಳೋದಲ್ಲ, ಲೈಕ್ ಹೇಳ್ತಾ ಇರ್ತಾರೆ, ಏನು ಗುರು ಇವ್ನಿಗೆ ಬಂದಿರೋದು ರೋಗ, ಜಾಕೆಟು, ರೈಟಿಂಗು, ಹೆಲ್ಮೆಟು, ಬೈಕ್ ಅಂದ್ಬಿಟ್ಟು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾನೆ ಅಂತ. ಡ್ಯೂಟ್ಸ್, ನಿಮಗೆ ಗೊತ್ತಿಲ್ಲ, ಇದರಲ್ಲಿರೋ ನಶಾ ಅಂತಿಂತ ನಶಾ ಅಲ್ಲ, ನೆಕ್ಸ್ಟ್ ಲೆವೆಲ್ ನಶಾ. ಸೊ ಜಾಸ್ತಿ ಆಗೋಯ್ತು ವಿಡಿಯೋ.